ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ಮ್ಯಾಚ್ ನೋಡಿದ್ರ ಮುಂಬೈ ಮತ್ತು ಪಂಜಾಬ್ ಖಂಡಿತವಾಗ್ಲು ಅವಕಾಶನ ಅವಮಾನನ ಏನಪ್ಪ ಪಾವನ ಅನ್ಸುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಮುಂಬೈ ಅವರು ಅದ್ ಎಂತ ಬ್ಯಾಟಿಂಗ್ ಆಡ್ತಾರೆ ಮಾರಯ್ಯ. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇಲ್ಲ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಇವರು ಇಂಡಿಯಾ ಟೀಮ್ಗೆ T20 ವರ್ಲ್ಡ್ ಕಪ್ ಆಡಿರೋರು ಯಾವ ರೀತಿ ಬ್ಯಾಟಿಂಗ್ ಆಡ್ತಿದಾರೆ ಅಂದ್ರೆ ಸಾಡೆ ಸಪ್ಪ ಉಪ್ಪು ಖಾರ ಇಲ್ದೇನೆ ಬ್ಯಾಟಿಂಗ್ ಆಡ್ತಾ ಇದಾರೆ ಖಂಡಿತವಾಗ್ಲು. ಇವ್ರಿಗಿಂತ ಹೊಸಬ್ರೆಲ್ಲ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದಾರೆ. ಇವ್ರು ಯಾವ ಕಾರಣಕ್ಕೆ ಆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಒಂದು ಗೊತ್ತಾಗ್ತಿಲ್ಲ ಖಂಡಿತವಾಗ್ಲು. ಯಾಕಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಸೂರ್ಯಕುಮಾರ್ ಆಗಿರ್ಬೋದು, ಇಲ್ಲ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ತುಂಬಾ ಹೈಪ್ ಇತ್ತು. ಇಂಡಿಯಾ ಟೀಮ್ ಆಡ್ತಾರೆ. ಇವ್ರು ಒಂದ್ ಬೇರೆ ಲೆವೆಲ್ಗೆಲ್ಲ ಬ್ಯಾಟಿಂಗ್ ಆಡಿ ಮುಂಬೈನ ಟಾಪ್ ಲೆವೆಲ್ ಕರ್ಕೊಂಡು ಹೋಗ್ತಾರಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಯಾರು ಆಡ್ಲಿಲ್ಲ ಗುರು. ಮುಂಬೈ ಅಂತ ಹೊಡಾಗ 195 ಸ್ಕೋರ್ ಹೊಡಿತಾರೆ. ಅದರಲ್ಲೂ ಕೂಡ ಕೇವಲ ನಮ್ಮ ಇವ್ರು ಮಾತ್ರ, ನಮಂದಿರ್ ಮಾತ್ರ ಇಂಡಿಯಾ ಪ್ಲೇಯರ್ ಒಬ್ರು 60 ರನ್ ಹೊಡಿತಾರೆ 30 ಬಾಲ್ಗೆ. ಅದಾದ್ಮೇಲೆ ಡಿಕಾಕ್ ಅವರು 100 ಮಾಡ್ತಾರೆ ಫಸ್ಟ್ ಟೈಮ್ ಈ ಸೀಸನ್ ಅಲ್ಲಿ ಖಂಡಿತವಾಗ್ಲು. ಅವ್ರಿಬ್ಬರು ಸ್ಕೋರ್ ಇಲ್ಲ ಅಂದ್ರೆ ಮುಂಬೈನ ಪರಿಸ್ಥಿತಿ, ಗತಿ ಸ್ಥಿತಿ, ಮತಿಸ್ಥಿತಿ ಎಲ್ಲಿ ಹೋಗ್ತಿದ್ದೋ ಗೊತ್ತಿಲ್ಲ ಖಂಡಿತವಾಗ್ಲು. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡಿದ್ರು. ಯಾಕೆ ಅಂದ್ರೆ ವಾಂಗಡೆ ಸ್ಟೇಡಿಯಂ ಗೊತ್ತೇ ಇರುತ್ತೆ, ಸಣ್ಣ ಗ್ರೌಂಡ್, ಬ್ಯಾಟಿಂಗ್ ಪಿಚ್, ಸಖತ್ತಾಗೆ ಸ್ಕೋರ್ ಮಾಡಬಹುದು. ಅಂತದ್ರಲ್ಲಿ ಟಾಸ್ ಹತ್ತಿರ್ತಾರೆ, ಬ್ಯಾಟಿಂಗ್ ತಗೊಂಡಿರ್ತಾರೆ. ಕೇವಲ 200 ಒಳಗಡೆ ಸ್ಕೋರ್ ಮಾಡಿದ್ರೆ ಎಂತ ಮಾರಾಯ ಅಂತ ಅನಿಸ್ತಾ ಇತ್ತು ಖಂಡಿತವಾಗ್ಲು. ಅದೇ ಹೇಳ್ದಲ್ಲ, ಇಬ್ರು ಮಾತ್ರ ಬ್ಯಾಟಿಂಗ್ ಆಡ್ತಾರೆ, ಡಿಕಾಕ್ ಮತ್ತೆ ನಮಂದಿರ್, ಅಷ್ಟೆಲ್ಲ ಆಗುತ್ತೆ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಇದ್ರಲ್ಲಿ ಹರ್ಷದೀಪ್ ಸಿಂಗ್ 3 ವಿಕೆಟ್ ತಗೊಂತಾರೆ ಬೌಲಿಂಗ್ ಸೈಡ್ ಪಂಜಾಬ್ ಕಡೆ. ಇನ್ನು ಅದೇ ರೀತಿಯಾಗಿ ಆ ತರ ಒಂದು ವಿಕೆಟ್ ತಗೊಂತಾರೆ. ಮುಂಬೈನ ಕಟ್ ಹಾಕೋದ್ರಲ್ಲಿ ಸಕ್ಸಸ್ ಆಗಿ ಆರಾಮಾಗಿ ಮಾಡ್ತಾರ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಟಿಂಗ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಇರುತ್ತೆ. ಬೂಮ್ರಾ ಇದಾರೆ, ಚಹಲ್ ಇದಾರೆ, ಇನ್ನು ಯಾರೆಲ್ಲ ಬೇರೆ ಎಲ್ಲ ಇದಾರೆ. ಎಂತಪ್ಪ ಏನೋ ಮುಂಬೈ ಕಂಟ್ರೋಲ್ ಮಾಡುತ್ತಾ ಈ ಸ್ಕೋರ್ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋರು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ. ಆಡಿನ ಎಲ್ಲಾ ಮ್ಯಾಚ್ ಗಳು ಅನ್ಬೀಟನ್ ಆಗಿ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಪಂಜಾಬ್ ಸಖತ್ತಾಗಿ ಮಾಡ್ತಾ ಇದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಕ್ಯಾಪ್ಟನ್ಸಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಗಳು ಸಹ ಕೂಡ ನೀಟಾಗಿ ಮಾಡುತ್ತೆ. ಅದೇನ್ ಹೇಳ್ತಾರಲ್ಲ, ನಾವೇ ಏನೋ ಒಂದು ಪ್ಲಾನ್ ಮಾಡಿದ್ರೆ ದೇವ್ರು ಏನೋ ಪ್ಲಾನ್ ಮಾಡ್ತಾರ ಅಂದ್ರೆ ಇವ್ರೆಲ್ಲ ಏನೆಲ್ಲ ಫಿಕ್ಸಿಂಗ್ ಗಳು, ಬಾಲ್ ಚೇಂಜ್ ಮಾಡೋದು, ವೈಡ್ ಕೊಡೋದು, ನೋ ಬಾಲ್ ಕೊಡೋದು, ಅಂಪೈರ್ ದುಡ್ಡು ಕೊಟ್ಟು ಕೊಡಕೊಳೋದು, ಇವೆಲ್ಲ ನಡೆಯಂಗಿಲ್ಲ ಗುರು ಅಂತಾನೆ ಹೇಳ್ತಾರೆ ಖಂಡಿತವಾಗ್ಲು ದೇವ್ರು. ಯಾಕೆ ಅಂದ್ರೆ ಇದು ಯಾರ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸ್ಪೆಷಲ್ ಆಗಿ ಟೀಮ್ ಹೆಸರು ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಆ ರೀತಿ ಇನ್ನು ಬ್ಯಾಟಿಂಗ್ ತಗೊಂಡ ಈ ಕಡೆಗೆ ಈ ಸರಿ ಪ್ರಿಯಾಂಶ್ ಆರ್ಯ ಸ್ವಲ್ಪ ಲೋ ಮೊತ್ತಕ್ಕೆ ಆಟ ಔಟ್ ಆಗ್ತಾರೆ. ಅದೇ ರೀತಿಯಾಗಿ ಕನನ್ಲೆ ಕೂಡ ತುಂಬಾ ಬೇಗ ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದಿರೋ ಪ್ರಭ್ರಮನ್ ಸಿಂಗ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಇನ್ನೂ ಸ್ಟ್ರೈಕ್ ರೇಟ್ ಇಟ್ಕೊಂಡು ಬ್ಯಾಟಿಂಗ್ ಆಡ್ತಾರೆ ಖಂಡಿತವಾಗ್ಲು. ಗೆಲ್ಲವರೆಗೂ ಕೊನೆಯಲ್ಲಿ ಔಟ್ ಆಗ್ತಾರೆ. ಅದು ತಗೊಂಡು ಏನ್ ಮಾಡ್ತಾರೆ, 12 ರನ್ 13 ರನ್ ಬೇಕಾಗಿತ್ತು. ಆ ಟೈಮಲ್ಲಿ ಇವರು ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಮಾತ್ರ ಅಮೇಜಿಂಗ್, ಅನ್ಲಿಮಿಟೆಡ್, ಅದ್ಭುತ, ಅಮೋಘ, ಏನ್ ಬೇಕಾದ್ರೂ ಬರ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾ ಇದ್ರು ಖಂಡಿತವಾಗ್ಲು. ಸೂಪರ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಫರ್ಟ್ಲೆಸ್ 6, 4 ಎಲ್ಲ ಹೊಡಿತಾರೆ. ತುಂಬಾ ಜನ ಕಷ್ಟಪಟ್ಟು ಮೇಲೆ ಬಿದ್ದು ಮ್ಯಾಕೆದ್ದು ಮಕ್ಕೊಂಡು ಒಳ್ಳಾಡಿ 6 ಹೊಡೆದ್ರೆ ಶ್ರೇಯಸ್ ಅಯ್ಯರ್ ಮಾತ್ರ ನಿನ್ಕೊಂಡು ಹತ್ರ ಸಖತ್ತಾಗಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಬೌಂಡ್ರಿ 6 ಕೂಡ ಹೊಡಿತಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇಂಥವ್ರನ್ನ ಟೀಮ್ ಇಂಡಿಯಾಗೆ ಯಾಕೆ ಸೆಲೆಕ್ಟ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಗುರು ಖಂಡಿತವಾಗ್ಲು. ಅದೇನೋ ಟುಕ್ಕಪ್ಪ ಆರ್ಡರ್ನ ಸೆಲೆಕ್ಟ್ ಮಾಡ್ತಾರೆ, ಯಾವ ಕಾರಣಕ್ಕೆ ಗೊತ್ತಿಲ್ಲ ಖಂಡಿತವಾಗ್ಲು. ಆ ರೀತಿ ಎಲ್ಲ ಬ್ಯಾಟಿಂಗ್ ಮಾಡಿದ್ರು. ಅದೇ ರೀತಿಯಾಗಿ ಇನ್ನು ಆರಾಮಾಗಿ ಇನ್ನು ರಿಮೈನಿಂಗ್ ಬಾಲ್ಗಳಲ್ಲಿ ಆರಾಮಾಗಿ ಗೆಲ್ತಾರೆ. ಆಲ್ಮೋಸ್ಟ್ 16 ಓವರ್ಗೆ ಗೆಲ್ತಾರೆ. 16 ಓವರ್ 3 ಬಾಲ್ಗೆನೆ ಗೆಲ್ತಾರೆ. ಇವ್ರು 240 ಹೊಡೆದಿದ್ರು ಕೂಡ ಆರಾಮಾಗಿ ಚೇಂಜಿಂಗ್ ನಾವು ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ಖಂಡಿತವಾಗ್ಲು. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ಕೊಂಡ್ ಬಂದ್ರು ಪಂಜಾಬ್ ಅಂತ ಹೇಳ್ಬೋದು. ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ಹರ್ಷದೀಪ್ ಸಿಂಗ್ ಕೊಡ್ತಾರೆ, 3 ವಿಕೆಟ್ ತಗೊಂತಾರೆ. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಈ ಬ್ಯಾಟಿಂಗ್ ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇವ್ರ ಬ್ಯಾಟಿಂಗ್ ನೋಡಿ ನಿಮ್ಗೆ ಹೇಗ್ ಅನಿಸ್ತು, ಮ್ಯಾಚ್ ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ ಖಂಡಿತವಾಗ್ಲು. ಗ್ರೌಂಡ್ ಅಲ್ಲಿ ಓನರ್ ಎಲ್ಲ ಕುತ್ಕೊಂಡು ಮಾಡೋದಲ್ಲ, ಆಡ್ಬೇಕು ಆಟಗಾರ ಅಷ್ಟೇ ಅಂತ ಹೇಳ್ತೀನಿ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಪಂಜಾಬ್ ಅವ್ರು ಮಾತ್ರ. ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಪ್ರಭ್ರಮನ್ ಸಿಂಗ್ ಆಗಿರ್ಬೋದು, ಸೂಪರ್ ಆಗಿ, ಅದ್ಭುತವಾಗಿ, ಅಮೋಘವಾಗಿ, ಆಕರ್ಷಕವಾಗಿ ಬ್ಯಾಟಿಂಗ್ ಆಡಿದ್ರು. ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವತ್ತಿನ ಪ್ರಿಡಿಕ್ಷನ್ ಯಾರು ಹೇಳಿಲ್ಲ ಗುರು ಖಂಡಿತವಾಗ್ಲು. ಎಲ್ಲರೂ ಮುಂಬೈ ಅಂತಾನೆ ಹೇಳಿದ್ರು. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊನೆಗೆಲ್ಲ ಕಮೆಂಟ್ ಮಾಡೋದಲ್ಲ, ಸ್ಟಾರ್ಟಿಂಗ್ ಬೆಳಿಗ್ಗೆನೆ ಕಮೆಂಟ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರು ಹೇಳ್ತೀನಿ, ಇವರೇ ಪ್ರಿಡಿಕ್ಷನ್ ಮಾಡಿದ್ರು, ಇವ್ರ ಹೆಸರು ಅಂತ ಹೇಳಿ ಪ್ರಿಡಿಕ್ಷನ್ ಮಾಡ್ತೀನಿ ಖಂಡಿತವಾಗ್ಲು. ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.